ಎಲ್ಲರಿಗೂ ನಮಸ್ಕಾರ. ಪಂಚಮಸಿರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಸಂಜೆಯ ಲಾಂಗ್ ವಿಡಿಯೋ ಆಗಿರುತ್ತೆ. ಏನಂದರೆ ನಾವು ಹುಷಾರಿಲ್ಲ ಅಂತ ಮಲಗಿದ್ರೆ ಮಕ್ಕಳಿಗೆ ಎಷ್ಟು ಪಚಿತಿ ಆಗುತ್ತೆ, ಎಷ್ಟು ಹಿಂಸೆ ಆಗುತ್ತೆ ಅಂತ ನನಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿತ್ತು. ಅಂದರೆ ನನ್ನ ಮನಸ್ಸೆಲ್ಲ ಇಲ್ಲೇ ಇರ್ತಿತ್ತು. ಏನು ಮಾಡ್ಕೊತಿರ್ತಾರೋ, ಹೇಗಿರ್ತಾರೋ, ಹೇಗೆ ಒದ್ದಾಡ್ತಾ ಇರ್ತಾರೋ. ಯಾಕಂದರೆ ನಾವು ಇಲ್ಲಿದ್ದೂ ಒಂದು ಕೆಲಸ ಅಂತ ಮಾಡೋಕ್ಕೋಗಿ ಎಷ್ಟು ಪಚಿತಿ ಆಗುತ್ತೆ. ನಾವು ರೆಡಿ ಮಾಡಿ ಅವ್ರನ್ನ ಕಳಿಸಿ ಮತ್ತು ಆಮೇಲೆ ನಮಗೆ ಎಕ್ಸ್ಟ್ರಾ ಕೆಲಸ ಅಂತ ಅವರೇ ಮಾಡಿಕೊಂಡು ಅವರೇ ತಿನ್ಕೊಂಡು ಹೋಗಬೇಕು ಅಂದರೆ ತುಂಬಾ ಸಮಸ್ಯೆ ಇರುತ್ತೆ. ಹಾಗಾಗಿ ನನಗೆ ಯಾಕೋ ಇರೋದಕ್ಕೆ ಮನಸ್ಸಾಗಲಿಲ್ಲ, ಅಲ್ಲಿ ಬಂದುಬಿಟ್ಟೆ. ಪರವಾಗಿಲ್ಲ, ಈಗ ಸ್ವಲ್ಪ ಹುಷಾರಾಗಿದ್ದೀನಲ್ವ ಅಂತ ಹೇಳಿ. ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಹಾಗಾಗಿ ಅಲ್ಲಿ ಇವನು ಸೆಕೆಂಡ್ ಟಾಪರ್ ಆಗಿದ್ದಾನೆ ಅಂತ ಹೇಳಿ ಒಂದು ಬೆಸ್ಟ್ ವಿಶಸ್ ಕೊಟ್ಟು ಮತ್ತು ಒಂದು ಚಾಕ್ಲೇಟ್ನ ಕೊಟ್ಟು ಅವನಿಗೆ ಮಕ್ಕಳಿಗೆ ಒಂಥರ ಮೋಟಿವೇಶನ್ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ಮತ್ತೆ ಇದೇ ರೀತಿ ಚೆನ್ನಾಗಿ ಓದಬೇಕು, ಮಕ್ಕಳು ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ ಒಂದು ಪ್ರೋತ್ಸಾಹ ಇದೆಯಲ್ಲ, ಅದು ತುಂಬಾ ಖುಷಿ ಕೊಡ್ತು ಮಕ್ಕಳಿಗೆಲ್ಲ. ಅವನಂತೂ ತುಂಬ ಖುಷಿಪಟ್ಟ. ಸೆಕೆಂಡ್ ಟಾಪರ್ ಆಗಬೇಕು ಅಂತ, ನೆಕ್ಸ್ಟ್ ಟೈಮಲ್ಲಿ ಫಸ್ಟ್ ಟಾಪರ್ ಆಗಬೇಕು ಅಂತ ನಾನು ಪ್ರಯತ್ನ ಪಡ್ತೀನಿ ಮಮ್ಮಿ ಅಂತ ಹೇಳಿ ಹೇಳ್ತಾ ಇದ್ದ. ನನಗೇನಂತಂದರೆ, ಮಕ್ಕಳು ಹೇಗೆ ಓದ್ತಾ ಇದ್ದಾರೋ ಏನೋ, ನಾನು ನೋಡಿದ್ರೆ ಆಸ್ಪತ್ರೆಯಲ್ಲಿ ಹೋಗಿ ಮಲಗಿಬಿಟ್ಟೆ. ಅವರು ಏನು ಕಲ್ತಿದ್ದಾರೋ ಈ ಸರಿ ಅಂತೂ ಟೆಸ್ಟಲ್ಲಿ ಯಾವ ಥರ ಬರೀತಾರೋ, ಏನು ಮಾಡ್ತಾರೋ ಅಂತ ಟೆನ್ಷನ್ ಇತ್ತು. ಬಟ್ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದೀನಿ ಮಮ್ಮಿ, ನಾನು ಎಲ್ಲದರಲ್ಲೂ ಚೆನ್ನಾಗಿ ಬರ್ತಿದ್ದೀನಿ ಅಂತ ಹೇಳ್ತಾ ಇದ್ದ. ಸರಿಯಪ್ಪ, ಆಯಿತು ಅಂತ ಹೇಳಿ ನಾನು ಹೋಗಿ ಮಲ್ಕೊತೀನಿ ಇವಾಗ. ನೀವು ಹೋಗಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಓದ್ಕೊಂಡು ಬರ್ಕೊಂಡು ಆಟಾಡಿ ಅಂತ ಹೇಳಿದೆ. ಮಮ್ಮಿ ಇಲ್ಲ, ಇವತ್ತು 200 ಸಬ್ಸ್ಕ್ರೈಬರ್ಗೆ ನೀವು ಆದರೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಚಾಕ್ಲೇಟು ಮತ್ತು ಕೇಕೆಲ್ಲ ಕೊಡಿಸ್ತೀನಿ ಅಂತ ಹೇಳಿದ್ರಲ್ವ, ಹೋಗೋಣ ಅಪ್ಪನ ಕರಿತೀರಾ ಅಂತ ಹೇಳ್ದೆ. ನನ್ನ ಕೈಲಿ ಆಗಲ್ಲಪ್ಪ ಹೋಗೋಕ್ಕೆ, ಈಗೆಲ್ಲ ಓಡಾಡೋಕ್ಕಾಗಲ್ಲ ನನಗೆ. ಇನ್ನೊಂದು ದಿನ ಯಾವಾಗಾದರೂ ಹೋಗೋಣ, ಹೊರಗಡೆ ಹೋದಾಗ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಸರಿ, ಆಗಿದ್ದರೆ ನಾನು ಮೋಮೋಸ್ ಮಾಡ್ತೀನಿ ಮಮ್ಮಿ ಅಂತ ಹೇಳಿದ್ಲು ನನ್ನ ಮಗಳು. ಸರಿ ಆಯಿತು, ಏನೋ ನಿಮ್ಗೇನು ಬೇಕೋ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ನಾನು ಹೋಗಿ ಮಲಗಿಬಿಟ್ಟಿದ್ದೀನಿ. ಇವರೇನು ಮಾಡಿದ್ದಾರೆ, ನಾನು ಚಾಕ್ಲೇಟ್ ಕೇಕ್ ಮಾಡೋಣ, ಮಮ್ಮಿಗೆ ಸರ್ಪ್ರೈಸ್ ಕೊಡೋಣ, ಮಮ್ಮಿ ನಮಗೆ ಕೊಡಿಸ್ಬೇಕು ಅಂತ ಹೇಳ್ತಾಯಿದ್ರು. ಇವಾಗ ಆಗ್ತಿಲ್ಲ ಅಲ್ವಾ, ಅದಕ್ಕೆ ನಾವೇ ಮಮ್ಮಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಬಿಟ್ಟು ಬಿಸ್ಕೆಟ್ ಎಲ್ಲ ತರಿಸ್ಕೊಂಡು, ಚಾಕ್ಲೇಟ್ ತರಿಸ್ಕೊಂಡು ಕೇಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಇದು ಹೇಗೆ ಮಾಡಿದ್ದಾರೆ ಅಂತ ಇವಾಗ ನಾನು ನಿಮಗೆ ಹೇಳಬೇಕಾಗಿದೆ. ಸೊ ಬನ್ನಿ, ಹೇಗೆ ಮಾಡಿದ್ದಾರೆ ಅಂತ ನೋಡಿ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಬಿಸ್ಕೆಟೆಲ್ಲ ಕ್ರೀಮ್ ಇರೋದನ್ನೆಲ್ಲ ತೆಗೆದುಬಿಟ್ಟು ಬರೀ ಬಿಸ್ಕೆಟ್ನ ಅದಕ್ಕೆ ಒಂದು 4 ಸ್ಪೂನಷ್ಟು ಸಕ್ಕರೆ ಹಾಕಿ, ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು, ಯಾಕಂದರೆ ಅದರಲ್ಲೇ ಸ್ವೀಟ್ ಇರೋದ್ರಿಂದ ಬಿಸ್ಕೆಟಲ್ಲೇ ಶುಗರ್ ಜಾಸ್ತಿ ಬೇಕಾಗಿರಲ್ಲ ಅಂದ್ಕೊತೀನಿ. ಅದಕ್ಕೆ 1 ಕಪ್ನಷ್ಟು ಹಾಲು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನಂತರ ಇದು ಚೆನ್ನಾಗಿ ಬ್ಲೆಂಡ್ ಆದಮೇಲೆ ತುಂಬ ನುಣುಪಾಗಿ ಬ್ಲೆಂಡ್ ಮಾಡ್ಕೋಬೇಕು. ನೋಡಿ ನನ್ನ ಮಗಳು ಹೇಗೆ ತೋರಿಸ್ತಾ ಇದ್ದಾಳೆ ಅಂತ. ಅವಳಿಗಂತೂ ಈ ರೀತಿ ಅಡುಗೆಗಳೆಲ್ಲ ಮಾಡೋದ್ರಲ್ಲಿ ತುಂಬಾ ಖುಷಿ. ಒಂದು ಸರ್ಪ್ರೈಸ್ ಮಾಡಬೇಕು ಅಂತ ಹೇಳಿ ನನಗೆ ಈಗ ಒಂದು ಸರ್ಪ್ರೈಸ್ ಕೊಟ್ಟಿದ್ದು ನನಗಂತೂ ತುಂಬಾ ಖುಷಿಯಾಗಿತ್ತು. ಮತ್ತು ಇದಕ್ಕೆ ಬೇಕಿಂಗ್ ಸೋಡಾ 1 ಸ್ಪೂನಷ್ಟು ಹಾಕಿ, ಇನ್ನೊಂದು ಸ್ಪೂನಲ್ಲಿ ಒಂದು 2 ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡಿದ್ದಾಳೆ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಮೊಸರು ಹಾಕಿದರೆ ತುಂಬ ಫ್ಲಫಿ ಬರ್ತಿತ್ತು. ಮತ್ತು ಇದಕ್ಕೆ ಒಂದು ಈನೋ ಪ್ಯಾಕೆಟ್ ಹಾಕಬೇಕಿತ್ತು. ಅವಳಿಗೆ ಗೊತ್ತಾಗಿಲ್ಲ, ಅವಳಿಗೆ ಫ್ಲಫಿ ಬರಲಿಕ್ಕೆ ಮೊಸರು ಹಾಕಿದ್ರೆ ಸಾಕು ಅಂತ ಹೇಳಿ 1-2 ಸ್ಪೂನಷ್ಟು ಹಾಕ್ಬಿಟ್ಟಿದ್ದಾಳೆ. ಗೊತ್ತಾಗಿಲ್ಲ, ಬಟ್ ತುಂಬ ಚೆನ್ನಾಗಿ ಎಲ್ಲನೂ ಹದವಾಗಿ ಮಾಡಿದ್ದಾಳೆ. ನನಗಂತೂ ತುಂಬಾ ಖುಷಿಯಾಯಿತು. 1-2-3 ಸಲ ಈ ಥರ ಕೇಕೆಲ್ಲನೂ ಮನೇಲೇ ನಾವು ಮಾಡ್ತಾನೆ ಇರ್ತೀವಿ. ಇದೇನು ಫಸ್ಟ್ ಟೈಮ್ ಅಲ್ಲ, ಬಟ್ ಅವಳು ಅದನ್ನು ಮರ್ತುಬಿಟ್ಟಿದ್ಲು ಅಂತ ಅನಿಸುತ್ತೆ. ರವೆನಲ್ಲಿ ಮತ್ತು ಮ್ಯಾಂಗೋ ಫ್ಲೇವರ್ ಥರದ್ದು, ಆಮೇಲೆ ಮೈದಾದಲ್ಲಿ ಈ ರೀತಿ ವೆರೈಟಿಯಾಗಿ ನಾವು ಕೂಡ ಎಗ್ಲೆಸ್ ಕೇಕ್ಗಳನ್ನ ಮನೆಯಲ್ಲಿ ಟ್ರೈ ಮಾಡ್ತಾನೆ ಇರ್ತೀವಿ. ನನಗೇನಂದರೆ, ಜೀವನದಲ್ಲಿ ಒಂದೇ ಒಂದು ಸಲನಾದರೂ ಎಗ್ ಕೇಕ್ ಮಾಡಬೇಕು ಅಂತ ತುಂಬಾ ಆಸೆ. ಯಾಕೆಂದರೆ ನನಗದು ಆಗಲ್ಲ, ಬಟ್ ಆದ್ರೂ ಒಂದು ಸಲ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವಾಗ ಮಾಡ್ತೀನಿ ಅಂತ. ನಂತರ ಇವಳು ಇದನ್ನೇನು ಎಲ್ಲನೂ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ಲು, ಅದನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಹದ ಮಾಡಿಕೊಂಡು ಒಂದು ಕುಕ್ಕರ್ನಲ್ಲಿ ಒಂದು ಸ್ವಲ್ಪ ನೀರು ಹಾಕಿ, ಅದಕ್ಕೆ ಒಂದು ಪ್ಲೇಟ್ಗೆ ಅದು ಸಪೋರ್ಟಿವ್ ಆಗಿ ಮಡಗಲಿಕ್ಕೆ ಅಂತ ಹೇಳಿ ಒಂದು ಪ್ಲೇಟ್ನ ಇಟ್ಟು
ಅವಳು ಇದನ್ನು ಮುಚ್ಚಿ ಕೂಗೋಕ್ಕಿಡ್ತಾಳೆ. ಅಂದರೆ ಇದು ವಿಷಲ್ ಹಾಕಿ ಏನು ಕೂಗಿಸೋ ಹಾಗಿಲ್ಲ, ಸುಮ್ಮನೆ ಒಂದು ಮುಚ್ಚಳನ ಮುಚ್ಚಿ ಹಬೆಯಲ್ಲಿ ಚೆನ್ನಾಗಿ ಬೇಯಿಸಿದ್ರೆ ಸಾಕು. ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ. ಅಂದರೆ ಅವಾಗವಾಗ ಮಾಡಿ ಈಸಿ ಇರೋದ್ರಿಂದ ನಾನು ಜೊತೆಯಲ್ಲೇ ಯಾವಾಗಲೂ ಅವಳ ಜೊತೆಯಲ್ಲಿ ಇಬ್ಬರು ಸೇರಿಕೊಂಡೆ ಈಗ ಮಾಡೋಣ ಹಾಗೆ ಮಾಡೋಣ ಅಂತ ಮಾಡ್ತಿದ್ವಿ. ಇವ್ಳು ಒಬ್ಬಳೇ ಮಾಡಿದ್ದಾಳೆ. ನನಗೇನು ಭಯ ಅಂದರೆ ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆಗಿ ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗಿ ಎಡವಟ್ಟಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನನಗೆ ಈ ಥರ ಎಲ್ಲ ಒಬ್ಬಳನ್ನೇ ಅಡುಗೆ ಮನೇಲಿ ಬಿಡೋದಕ್ಕೆ ಭಯ. ನನ್ನ ಮಗಳಿದ್ದಾಳಲ್ಲ, ಇನ್ನೊಬ್ಬ ಮಗಳು ಇಬ್ಬರು ಸೇರಿಕೊಂಡು ಈ ರೀತಿ ಮಾಡಿದ್ದಾರೆ ಅನ್ನೋದೊಂದು ಸಮಾಧಾನ ಅಷ್ಟೇ. ಆದರೆ ಈ ರೀತಿ ನಾನು ಯಾವಾಗಲೂ ಬಿಡಲ್ಲ ಒಬ್ಬಳೇ ಏನೋ ಮಾಡಲಿಕ್ಕೆ. ಜಸ್ಟ್ ಏನೋ ಒಂದು ಸಿಂಪಲಾಗಿ ಮಾಡ್ಕೊತೀವಿ. ಮೊಮೋಸ್ ಅಲ್ವಾ, ಪಾತ್ರೆಯಲ್ಲಿ ಹಬೆನಲ್ಲಿ ಬೇಯಿಸೋದದು ಅಷ್ಟೇ ಅಲ್ವಾ ಅಂತ ಹೇಳಿ ನಾನು ಹೋಗಿ ಮಾತ್ರೆ ತೊಗೊಂಡು ಮಲಗಿಬಿಟ್ಟಿದ್ದೀನಿ. ನಂಗೆ ತುಂಬ ನಿದ್ದೆ ಬಂದುಬಿಟ್ಟಿದೆ. ಇವ್ರು ಈ ರೀತಿ ಎಲ್ಲ ಮಾಡಿಕೊಂಡು ಆಟ ಆಡಿಕೊಂಡು ಎಲ್ಲನೂ ಪಚೀತಿ ಮಾಡ್ಕೊಂಡಿದ್ದಾರೆ. ಬಟ್ ಅವ್ರ ಖುಷಿ 200 ಸಬ್ಸ್ಕ್ರೈಬರ್ ಆಗಿದ್ದಾರೆ. ನಮ್ಮ ಮಮ್ಮಿಗೆ ಸಬ್ಸ್ಕ್ರೈಬರು ಓಕೆ ಮಾಡಿದ್ದಾರೆ, ನೋಡ್ತಾ ಇದ್ದಾರೆ ಎಲ್ರೂ ಅನ್ನೋ ಒಂದು ಖುಷಿ ಅವ್ರಿಗೆ. ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊತಿದ್ದೆ, ಬಟ್ ಅದು ನಾನು ಕರ್ಕೊಂಡು ಹೋಗೋದಕ್ಕಾಗಿಲ್ಲ. ಹಾಗಾಗಿ ನನಗೆ ಸರ್ಪ್ರೈಸ್ ಕೊಡಬೇಕು ಅನ್ನೋ ಒಂದು ಥಾಟ್ ಇದೆಯಲ್ಲ ಅವ್ರದ್ದು, ನನಗದು ತುಂಬಾ ಖುಷಿ ಆಯಿತು. ಮಕ್ಕಳಲ್ಲಿ ಇಲ್ಲ, ಹುಷಾರಾದ್ಮೇಲೆ ಖಂಡಿತ ಮಕ್ಕಳನ್ನೆಲ್ಲ ಒಂದು ಸಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ ನಾನು ಕೂಡ. ಏನಂದರೆ ಇದಕ್ಕೆ ಬೇಕಾದಂಥ ಏನು ಶಾರ್ಟ್ಸು ಗೋಲಿ ಥರ ಬರೋ ಅಂಥ ಚಾಕ್ಲೇಟ್ ಇರ್ಬೋದು ಅಥವಾ ಓರಿಯೋ ಬಿಸ್ಕೆಟ್ಟು, ಅದರಲ್ಲೆಲ್ಲ ಡೆಕೋರೇಷನ್ ಮಾಡಿ ಏನು ಬಿಸ್ಕೆಟ್ ಇರುತ್ತೆ ಅದನ್ನೆಲ್ಲನೂ ತುರಿದು ಪುಡಿಗಳನ್ನೆಲ್ಲನೂ ನೀಟಾಗಿ ಹಾಕಿ ಡೆಕೋರೇಟ್ ಮಾಡಿ ಸಕ್ಕರೆ ಮತ್ತು ಪಾಕದಲ್ಲಿ ಬಂದ್ ಮಾಡಿ ಈ 200 ಅಂತ ಬರೆದಿದ್ರಲ್ಲ ನೋಡಿ, ನನಗದು ತುಂಬಾ ಖುಷಿಯಾಯಿತು. ಯಾಕೆಂದರೆ ಅಷ್ಟು ಆಲೋಚಿಸಿ ಇದನ್ನು ಒಂದು ಪೇಪರ್ಗೆ ಹಾಕಿ ತುದಿ ಕಟ್ ಮಾಡಿ ನೀಟಾಗಿ ಈಸಿಯಾಗಿ ಅದನ್ನು ಮಾಡ್ಬೋದಾಗಿತ್ತು. ಯಾಕಂದರೆ ಆ ಐಡಿಯಾ ನಮಗೆ ಗೊತ್ತಿರುತ್ತೆ, ನಾವು ಸಾಮಾನ್ಯ ಅಡುಗೆ ಮಾಡೋರಿಗೆ ಯಾವ ರೀತಿ ಮಾಡಬೇಕು ಅಂದರೆ. ಆ ಮಗು ನಾನು ಆ ರೀತಿ 200ನ ಮಾಡಬೇಕು ಅಂತ ಅವಳ ಆಲೋಚನೆಯಲ್ಲಿ ಅದನ್ನು ಡಿಸೈನ್ ಮಾಡಿದ್ಲಲ್ಲ ನೋಡಿ, ನನಗದು ತುಂಬಾ ಖುಷಿಯಾಯಿತು. ನಂತರ ಉಳಿದಿರೋವಂಥ ಏನು ಕೇಕ್ ಇದೆ, ಅದು ಕ್ರೀಮ್ ಮಾಡ್ಕೊಂಡಿದ್ಲಲ್ಲ ಅವಳು, ಅದನ್ನು ಬ್ರೆಡ್ಗೆ ಹಾಕ್ಕೊಂಡು ತಿಂದ್ಕೊಂಡು ತುಂಬಾ ಕಾಮಿಡಿ ಮಾಡಿದ್ದಾರೆ ಎಲ್ಲ ವೀಡಿಯೋಸ್ ಮಾಡಿಕೊಂಡು. ಆಮೇಲೆ ಯಾಕೋ ಅಯ್ಯೋ ಇದನ್ನೆಲ್ಲ ಹಾಕ್ಬೇಡಿ ಮಮ್ಮಿ ಅಂಥೇಳಿ ಇದು ಮಾಡಿದರು. ನನಗೆ ಖುಷಿ ಕೊಡಬೇಕು ಅನ್ನೋ ಜೋಶು ಅವ್ರಿಗೆ ಬಂದಿದೆಯಲ್ಲ, ಆ ಸಂತೋಷಕ್ಕೆ ಅವ್ರು ಏನೇನು ಮಾಡ್ತಾಯಿದ್ದಾರೆ, ಏನೇನು ಮಾಡ್ತಾರೆ ಅವ್ರನ್ನ ಹಿಡಿದು ನಿಲ್ಲಿಸೋಕೆ ಆಗ್ತಾಯಿಲ್ಲ. ಅಷ್ಟು ಖುಷಿ ಅವ್ರಿಗೆ. ಆ ಮಮ್ಮಿಗೆ ಸರ್ಪ್ರೈಸ್ ಕೊಡ್ತಾಯಿದ್ದೀವಿ ಅಂತ ಹೇಳಿ ತುಂಬ ಎಕ್ಸೈಟ್ಮೆಂಟ್ ಇತ್ತು ಅವ್ರಿಗೆ. ಎಷ್ಟಿತ್ತು ಅಂತಂದರೆ ನಾನು ಈ ರೀತಿ ಎಲ್ಲ ನಾನು ಹೇಳ್ದೇನೆ ನೀವು ಈಗೆಲ್ಲ ಮಾಡ್ತೀರಲ್ಲ ಅಂತ ಬೈಬೇಕು ಅಂತ ಅನಿಸಿದ್ರೂ ನನಗೆ ಬೈಯೋಕ್ಕೆ ಬಾಯಿ ಬರಲಿಲ್ಲ. ಆ ರೀತಿ ಮಾಡಿದರು. ತುಂಬಾ ಖುಷಿಯಾಯಿತು. ಸಿಂಪಲ್ ಅಂತ ನಮಗನ್ಸುತ್ತೆ, ಆದರೆ ಅವ್ರಿಗೆ ಅದು ತುಂಬ ದೊಡ್ಡದು ಅಂತ ಅನಿಸುತ್ತೆ ಮಕ್ಕಳಿಗೆ. ಯಾಕಂದರೆ ನಾವು ಮಾಡ್ತಾನೆ ಇರ್ತೀವಿ, ನಮಗೇನೋ ಅದು ಓಕೆ ಅಂತ ಅಂದ್ಕೊತೀವಿ, ಅಥವಾ ನೋಡೋರಿಗಾದರೂ ಅಷ್ಟೇ ತುಂಬ ಸಿಂಪಲ್ ಅಲ್ವಾ ಅಂತ ಅಂದ್ಕೋಬೋದು. ಬಟ್ ಮಕ್ಕಳ ಪ್ರಯತ್ನ ಇರುತ್ತಲ್ಲ, ಅದ್ರ ಮುಂದೆ ಏನೂ ಅಲ್ಲ. ಅವ್ರ ಖುಷಿನ ಅವ್ರ ಸಂತೋಷನ ಹಾಳು ಮಾಡಲಿಕ್ಕೆ ನನಗಂತೂ ಇಷ್ಟ ಇಲ್ಲ. ಯಾಕಂದರೆ ನಾನಂತೂ ರೆಡಿನೇ ಆಗಿರಲಿಲ್ಲ. ಮಲಗಿದ್ದವಳನ್ನ ಹಾಗೆ ಕರ್ಕೊಂಡು ಬಂದುಬಿಟ್ಟು ಮಮ್ಮಿ ನೋಡಿ ಬನ್ನಿ ಅಂತ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಿಜ ನಾನು ರೆಡಿ ಆಗಿಲ್ಲ ಕಣ್ರಿ, ಹಾಗೆ ಹೀಗೆ ಅಂತ ನನಗೇನೂ ಹೇಳೋದಕ್ಕೆ ಮನಸ್ಸು ಬರಲಿಲ್ಲ. ಮಕ್ಕಳು ಖುಷಿ ಮುಂದೆ ಇನ್ನೇನು ಅಂತ ಅನ್ನೋ ಅಷ್ಟು ಫೀಲ್ ಆಯಿತು ನನಗೆ ನಿಜವಾಗ್ಲೂ. ಕೇಕ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಮಕ್ಕಳು ಆಬ್ವಿಯಸ್ಲಿ ಏನೋ ಅದು ಚಾಕ್ಲೇಟು ಮತ್ತು ಬಿಸ್ಕೆಟ್ ಆಗಿರೋದ್ರಿಂದ ತುಂಬ ಸ್ವೀಟ್ಸ್ ಇರುತ್ತೆ, ತುಂಬ ರುಚಿಯಾಗೂ ಇರುತ್ತೆ ಕೂಡ. ಫ್ಲಫಿ ಬಂದಿಲ್ಲ ಅನ್ನೋದನ್ನು ಬಿಟ್ಟರೆ, ಯಾಕೆಂದರೆ ಇವರು ಈನೋ ಹಾಕಿ ಸ್ವಲ್ಪ ಫ್ಲಫಿ ಬರೋ ಹಾಗೆ ಮಾಡಬೇಕಿತ್ತು, ಇನ್ನೊಂದು ಸ್ವಲ್ಪ ಮೊಸರು ಹಾಕಿ. ಬಟ್ ಅವರು ಟ್ರೈ ಮಾಡಿದ್ದಾರೆ ಅನ್ನೋದೊಂದು ಖುಷಿ ನನಗೆ. ಏನು ಮುಖ್ಯವಾದ ಖುಷಿ ಅಂತಂದರೆ, ನಾನು ಎಂಜಾಯ್ ಮಾಡಬೇಕಾಗಿರುವಂಥ, ನಾನು ಸೆಲೆಬ್ರೇಟ್ ಮಾಡಬೇಕಾಗಿರುವಂಥ 200 ಜನ ಸಬ್ಸ್ಕ್ರೈಬರ್ಸ್ ಆಗಿರೋದನ್ನು ನನ್ನ ಮಕ್ಕಳು ಅಷ್ಟು ಖುಷಿಪಟ್ಟು ಎಂಜಾಯ್ ಮಾಡ್ತಾ ಇದ್ದಾರಲ್ಲ, ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಆಸೆ ಪಡ್ತಿದ್ದಾರಲ್ಲ ಅಂತ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂದರೆ ನಿಮ್ಮಿಂದನೇ ಈ ಖುಷಿ ಅಂತ ಹೇಳ್ಬೋದು. ನೀವು ಸಬ್ಸ್ಕ್ರೈಬ್ ಆಗ್ತಾ ಇರೋದು ನಮ್ಮ ಮಕ್ಕಳಿಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಎಲ್ಲರೂ ಹೀಗೆ ಹೆಚ್ಚು
ವೀಡಿಯೋಸ್ಗಳನ್ನ ನೋಡಿ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ನಮ್ಮನೆಯವರು ಮಿಸ್ ಆಗಿದ್ದರು ಅಂತ ಬೇಜಾರೈತೆ, ಯಾಕಂದರೆ ಅವ್ರಿಗೆ ಲೇಟ್ ಆಗುತ್ತೆ ಬರೋದು ಅಂತ ಹೇಳಿ ಮಕ್ಕಳು ಸಂಜೆ ಟೈಮಲ್ಲೇ ಬೇಗ ಕಟ್ ಮಾಡಿಬಿಟ್ಟಿದ್ರು. ನಂತರ ನಮ್ಮ ಮನೆಯವರು ಸ್ವಲ್ಪ ಬೇಗ ಬಂದಿದ್ದರು. ಹಾಗೆ ಕಟ್ ಮಾಡಿಬಿಟ್ಟಿದ್ವಲ್ಲ ಚೈನ್ ಒಂದು ಅರ್ಧ ಗಂಟೆ ಕಾಯಬೇಕಿತ್ತು. ಅಪ್ಪನೂ ಬರ್ತಿದ್ರು, ಜಾಯ್ನ್ ಆಗ್ತಿದ್ರು ಅಂತ ಹೇಳಿ ಅವರಪ್ಪನದ್ದು ಎಲ್ಲ ಕೊಟ್ಟು ಖುಷಿಪಟ್ಟರು ಎಲ್ಲರೂ. ಅವರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಂತರ ಅದಾದಮೇಲೆ ಮೋಮೋಸ್ ಅಂತ ಹೇಳಿದ್ರಲ್ಲ, ಅದನ್ನು ರೆಡಿ ಮಾಡ್ಕೊಂಡಿದ್ರು. ನಿಜ ಹೇಳ್ಬೇಕಂದ್ರೆ ಅವರು ಮೋಮೋಸ್ ರೆಡಿ ಮಾಡಿಕೊಂಡು ನಾನು ಒಂದು ಸಲ ಹೋಗಿದ್ದೆ, ತರಕಾರಿ ಎಲ್ಲನೂ ಹೆಚ್ಕೊಂಡು ರೆಡಿ ಮಾಡ್ಕೊತಿದ್ರಲ್ಲ, ಸೊ ಅದನ್ನೇ ಮಾಡ್ತಾಯಿದ್ದಾರೆ ಅಂತ ನಾನು ಹೋಗಿ ಮಲಗಿದ್ದು. ಏನಂದರೆ ಇದಕ್ಕೆ ಬೀನಿಸು, ಕ್ಯಾಬೇಜ್ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಈರುಳ್ಳಿ ಎಲ್ಲನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರು. ಸರಿ ಆಯಿತು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಬಂದು ಮಲಗಿಬಿಟ್ಟಿದ್ದೀನಿ. ಆಮೇಲೆ ಇವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಕೇಕ್ ಮಾಡಲಿಕ್ಕೆ. ನಂತರ ಇದನ್ನು ಮಾಡಿದ್ದು. ಆಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಮಾಡೋದು ಸ್ವಲ್ಪ ಈರುಳ್ಳಿ ಬೇಯೋದು ಲೇಟ್ ಆಗುತ್ತೆ, ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಏನವರು ಕಟ್ ಮಾಡಿ ಇಟ್ಟಿದ್ದಾರಲ್ಲ ಕ್ಯಾಪ್ಸಿಕಮ್ಮು, ಕ್ಯಾಬೇಜು ಮತ್ತು ಕ್ಯಾರೆಟು, ಬೀನಿಸು, ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದಾರೆ. ಪ್ರೊಸೀಜರ್ ಥರ ಇವರು ಹಾಕಬೇಕಿತ್ತು. ಅಂದರೆ ಹಸಿಮೆಣಸಿನ್ಕಾಯಿ ಹಾಕಿ ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಮಸಾಲೆಗಳನ್ನೆಲ್ಲ ಹಾಕಿ ಹಂಗೆ ಮಾಡಬೇಕಿತ್ತು. ಅವರು ಡೈರೆಕ್ಟಾಗಿ ಕ್ಯಾಬೇಜು ಮತ್ತು ಏನು ಎಲ್ಲನೂ ತುರಿದಿಟ್ಕೊಂಡಿದ್ರಲ್ಲ ಅದನ್ನೆಲ್ಲನೂ ಹಾಕ್ಬಿಟ್ಟಿದ್ದಾರೆ. ಏನು ತೊಂದರೆ ಇಲ್ಲ, ಬಟ್ ಚೆನ್ನಾಗಿತ್ತು ಅವ್ರು ಮಾಡಿದರು. ಅವ್ರ ಪ್ರಯತ್ನಕ್ಕೆ ನಾನು ತುಂಬಾ ಸಪೋರ್ಟ್ ಮಾಡ್ತೀನಿ. ನಾನು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಎಲ್ಲ ತರಕಾರಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಚೆನ್ನಾಗಿ ಹಾಕಿ ಫ್ರೈ ಮಾಡಿ, ಇದು ಕೂಡ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಅರಿಶಿನ, ಗರಂ ಮಸಾಲೆ ಮತ್ತು ಉಪ್ಪು ಹಾಗೂ ಅಚ್ಚ ಖಾರದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಂಡಿದ್ದಾರೆ. ಇದನ್ನು ಚೆನ್ನಾಗಿ ಬಾಡಿಸ್ತಾ ಅದು ಫುಲ್ಲು ಅದೇ ಆ ನೀರು ಬಿಟ್ಕೊಳ್ಳುತ್ತಲ್ಲ, ಆ ನೀರಲ್ಲೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಇದು. ನಂತರ ಇಲ್ಲಿ ಇದಕ್ಕೆ ಸಾಸ್ ಥರ ಮಾಡ್ಕೊಂಡಿದ್ದಾರೆ, ಚಟ್ನಿ ಥರ ಮೋಮೋಸ್ಗೆ. ಏನಂದರೆ 1-2 ಬ್ಯಾಡಗೆ ಮೆಣಸಿನ್ಕಾಯಿ, 3 ಗುಂಟೂರು ಮೆಣಸಿನ್ಕಾಯಿ ಮತ್ತು 3 ಟೊಮೊಟೊ, ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಒಂದು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಇದನ್ನು ಚಟ್ನಿ ತಯಾರು ಮಾಡಿಕೊಂಡ್ರು. ಅದು ಸ್ಕಿಪ್ ಆಗಿಬಿಟ್ಟಿದೆ, ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಅವ್ರಿಗೆ. ನಂತರ ನನಗೆ ಹುಷಾರಿಲ್ಲ ಅಂತ ಹೇಳಿ ನಮ್ಮ ಚಿಕ್ಕಮ್ಮ ಅವ್ರ ಮಗ 3 ಸೀಟು ಬಂದಿದ್ದರು. ಹಾಗೆ ಅವರು ಒಂದು ಊಬರ್ ಥರ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಒಂದು ಪ್ಯಾಸೆಂಜರ್ ಆಟೋ ತೊಗೊಂಡಿದ್ದಾರೆ. ಹಾಗಾಗಿ ಅದರದ್ದು ಸ್ವೀಟ್ ಕೊಟ್ಟು ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದರು. ಅವ್ರಿಗಂತೂ ನನ್ನ ಮಗಳು ಮಾಡ್ತಾಯಿರೋ ಮೋಮೋಸ್ ತುಂಬ ಇಷ್ಟ ಆಯಿತು. ಏನಂದರೆ ಅವಳು ಚಪಾತಿ ಥರ ಒತ್ತುತ್ತಾನೆ ಇದ್ದಾಳೆ. ತವಾನೂ ಇಟ್ಟಿಲ್ಲ, ಇಲ್ಲ ಬಾಣಲೆನೂ ಇಟ್ಟಿಲ್ಲ, ಎಣ್ಣೆಗೆ ಹಾಕ್ತಾನೆ ಇಲ್ಲ, ಸುಮ್ಮನೆ ಒತ್ತುತ್ತಾ ಇದ್ದಾಳೆ. ಏನು ಮಾಡ್ತಾಯಿದ್ದಾಳೆ ಅಂತ ಅವರು ಸುಮ್ಮನೆ ನೋಡ್ತಾನೇ ಇದ್ದರು. ಹಾಗಾಗಿ ಆಮೇಲೆ ನನ್ನೇ ಕೇಳಿದ್ರು, ನೋಡ್ತಾನೆ ಇದ್ದೀನಿ ಏನು ಸುಮ್ಮನೆ ಇದು ಮಾಡ್ತಾಯಿದ್ದಾಳೆ ಅಂತ. ಆಮೇಲೆ ಇಲ್ಲ ಈ ಥರ ಮೋಮೋಸ್ ಮಾಡ್ತಾಯಿದ್ದಾಳೆ ಅವಳು, ನೀವು ಟೇಸ್ಟ್ ಮಾಡಿರಿ ಅಂತ ಹೇಳಿಬಿಟ್ಟು ಅವರು ಊಟಕ್ಕೆ ಹಾಕ್ಕೊಟ್ಟು ಅವ್ರಿಗೂ ಕೂಡ ಕೊಟ್ಟಿತ್ತು. ಅವರು ಮೋಮೋಸ್ಗಿಂತ ಚಟ್ನಿ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅದು ಚಟ್ನಿ ಬಗ್ಗೆನೇ ಮಾತಾಡ್ತಾಯಿದ್ರು. ನಮ್ಮ ಮನೆಯವ್ರಿಗೂ ಇಷ್ಟ ಆಗಲಿಲ್ಲ. ಅವ್ರಿಗೆ ಸ್ವಲ್ಪ ಎಣ್ಣೆಯಲ್ಲಿ ಕರೆದು ಹಾಕ್ಕೊಟ್ಟ ಮೇಲೆ ಅದು ಇಷ್ಟ ಆಯಿತು ಅವ್ರಿಗೆ. ಮೋಮೋಸ್ಗಿಂತ ಸಮೋಸ ಮಾಡಬೇಕಿತ್ತು ಅಂತ ಹೇಳ್ತಾಯಿದ್ರು. ಮಕ್ಕಳಿಗಿಷ್ಟ ಅಂತ ಏನೋ ಮಾಡ್ಕೊಂಡಿದ್ದಾರೆ ಬಿಡಿ, ಆಯಿತು ಅಂತ ಹೇಳಿ ಸುಮ್ಮನೆ ಇದು ಮಾಡಿದ್ವಿ. ಚೆನ್ನಾಗಿತ್ತು. ಅಂದರೆ ಸ್ವಲ್ಪ ಬೇಯಿಸ್ಬೇಕಿತ್ತು ಹಬೆನಲ್ಲಿ, ಇನ್ನೊಂದು 10 ನಿಮಿಷ ಬೇಯಿಸಿದ್ರೆ ಚೆನ್ನಾಗಿ ಬರ್ತಿತ್ತೇನೋ. ನೆಕ್ಸ್ಟ್ ಇನ್ನೊಂದು ಬೇಯಿಸಿದ್ರಲ್ಲ ಆವಾಗ ಅದು ಚೆನ್ನಾಗಿ ಬಂತು. ಏನೋ ಮಕ್ಕಳದೊಂದು ಸಣ್ಣ ಪ್ರಯತ್ನ ಅಲ್ವಾ, ಮಾಡ್ತಾ ಇದ್ದರೆ ಹಾಗೆ ಒಂದೊಂದಾಗಿ ಕಲ್ತ್ಕೋತಾರೆ ಅಂತ ಹೇಳಿ ನಾವು ಸುಮ್ಮನಾದ್ವಿ. ಚೆನ್ನಾಗಿತ್ತು. ಈ ಒಂದು 200 ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ಮಕ್ಕಳಿಗೂ ಖುಷಿ, ನಮಗೂ ಖುಷಿ ಅನ್ನೋದರಲ್ಲಿ ಒಂದು ಸಿಹಿ ಒಂದು ಖಾರ ಟೇಸ್ಟನ್ನು ನಮಗೆ ತೋರಿಸುವಂಥ ಒಂದೇ ಒಂದು ಅವಕಾಶನ ನಮ್ಮ ಮಕ್ಕಳು ಕೊಟ್ಟಿದ್ದು ನನಗಂತೂ ತುಂಬ ಖುಷಿಯಾಯಿತು. ನಿಮಗೂ ಕೂಡ ಖುಷಿಯಾಗಿದೆ ಅಂತ ಅನ್ಕೋತೀನಿ. ನಮಸ್ಕಾರ.